ರಾಜ್ಯದಲ್ಲಿ ಜನಿವಾರ ಜಟಾಪಟಿ ಜೋರಾಗಿದೆ. ಶಿವಮೊಗ್ಗ, ಬೀದರ್ ಸೇರಿದಂಗೆ ಸಾಗರ ಸೇರಿದಂಗೆ ರಾಜ್ಯದ ಹಲವೆಡೆ ಸಿಇಟಿ ಎಕ್ಸಾಮ್ನ ಸಂದರ್ಭದಲ್ಲಿ ಈ ಒಂದು ಜನಿವಾರ ವಾರ್ ನಡೆದಿತ್ತು. ಜನಿವಾರವನ್ನ ಕಟ್ ಮಾಡಿ ಡಸ್ಟ್ಬಿನ್ಗೆ ಹಾಕಿದ್ರ ಅಧಿಕಾರಿಗಳು. ಹಾಗಾದ್ರೆ ಬೀದರ್ನಲ್ಲಿ ಅನ್ಯಾಯಕ್ಕೆ ಒಳಗಾಗಿದ್ದಂತಹ ಆ ವಿದ್ಯಾರ್ಥಿಗೆ ನ್ಯಾಯ ಸಿಗುತ್ತಾ? ವಿದ್ಯಾರ್ಥಿ ಮನೆಗೆ ಭೇಟಿ ಕೊಟ್ಟಂತಹ ಸಚಿವ ಈಶ್ವರ್ ಖಂಡ್ರೆ ಕೊಟ್ಟಂತಹ ಭರವಸೆ ಆದ್ರೂ ಏನು? ಆ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ ನೋಡಿ. ಒಂದೇ ಒಂದು ಶಬ್ದ ಇವತ್ತು ನಡೆದಂತ ಈ ದುರ್ಘಟನೆಗೆ ಮಾತಾಡಿಲ್ಲ. ನೀವು ಜನಿವಾರನ್ನ ಕಟ್ ಮಾಡಿರ್ತಾರೆ, ಈ ತರ ಕಟ್ ಮಾಡಿ ಬಿಸಾಕಿರ್ತಾರೆ ಡಸ್ಟ್ಬಿನ್ಗೆ. ಹಿಂದೂ ವಿರೋಧಿ ಕಾಂಗ್ರೆಸ್ ಅವರು ಬಿಹಾರದಲ್ಲಿ ಯಾವನ ಕಾಪಿ ಹೊಡಿತಾನೆ, ಇನ್ನು ಬಟ್ಟೆಯಲ್ಲಿ ಸುತ್ಕೊಂಡು ಕಾಪಿ ಹೊಡಿಬೋದು. ಸಿಇಟಿ ಎಕ್ಸಾಮ್ ಮುಗೀತು. ಎಕ್ಸಾಮ್ ಮುಗಿಸಿದ ವಿದ್ಯಾರ್ಥಿಗಳು ರಿಲೀಫ್ ಆಗಿದ್ದು ಆಯ್ತು. ಆದ್ರೆ ಜನಿವಾರ ಗಲಾಟೆ ಮಾತ್ರ ಮುಗೀತಿಲ್ಲ. ಹೌದು, ರಾಜ್ಯದಲ್ಲಿ ಸಿಇಟಿ ಪರೀಕ್ಷೆ ವೇಳೆ ಪ್ರಾರಂಭವಾದ ಜನಿವಾರ ಗಲಾಟೆ ಮುಗಿಯುವ ಲಕ್ಷಣಗಳು ಕಾಣ್ತಿಲ್ಲ. ಕಳೆದ 3-4 ದಿನಗಳ ಹಿಂದೆ ಶಿವಮೊಗ್ಗ, ಬೀದರ್ ಸೇರಿದಂತೆ ಆರಂಭಗೊಂಡ ಜನಿವಾರ ಗಲಾಟೆ ಈಗ ಮತ್ತೆ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲೂ ಪ್ರಾರಂಭವಾಗಿದೆ. ಸಾಗರದಲ್ಲಿ ಸಹ ವಿದ್ಯಾರ್ಥಿ ಪಾರ್ಥನ ಜನಿವಾರ ತುಂಡರಿಸಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು ಮತ್ತೊಮ್ಮೆ ಕೋಲಾಹಲ ಸೃಷ್ಟಿಸಿದೆ. ಜನಿವಾರ ಕಟ್ ಮಾಡಿದ್ರು, ಕಸದ ಬುಟ್ಟಿಗೆ ಎಸೆದ್ರು. ಪರೀಕ್ಷಾ ಸಿಬ್ಬಂದಿ ವಿರುದ್ಧ ಕಿಡಿಕಾರಿದ ವಿದ್ಯಾರ್ಥಿ. ಸಿಇಟಿ ಎಕ್ಸಾಮ್ ಶುರುವಾಗಿದ್ದು 16ನೇ ತಾರೀಕು. ಆ ದಿನ BH ರಸ್ತೆಯ ಪದವಿ ಪೂರ್ವ ಕಾಲೇಜ್ನಲ್ಲಿ ಎಕ್ಸಾಮ್ ಬರೆಯೋಕೆ ಹೋಗಿರ್ತಾನೆ ಪಾರ್ಥ. ಬ್ರಾಹ್ಮಣ ವಿದ್ಯಾರ್ಥಿಗಳು ಜನಿವಾರ ತೆಗೆಯಬೇಕು ಅಂತ ಸೂಚನೆ ನೀಡಲಾಗಿತ್ತಂತೆ. ಈ ವೇಳೆ ವಿದ್ಯಾರ್ಥಿ ಪಾರ್ಥನ ಜನಿವಾರವನ್ನ ಕಟ್ ಮಾಡಿ ಡಸ್ಟ್ಬಿನ್ಗೆ ಎಸೆಯಲಾಗಿತ್ತಂತೆ. ಇದೇ ಮಾತುಗಳನ್ನ ಪಾರ್ಥ ಹೇಳ್ಕೊಂಡಿದ್ದಾನೆ. ಪರೀಕ್ಷೆ ಬರೆಯೋದಕ್ಕೂ ಇದರಿಂದ ವಿಚಲಿತನಾಗಿದ್ದೆ ಅಂತ ಪಾರ್ಥ ಹೇಳಿದ್ದಾನೆ. ನಾನು ಈಗ ದ್ವಿತೀಯ PUC ಮುಗಿಸಿ ಸಿಇಟಿ ಪರೀಕ್ಷೆ ತಗೊಂಡಿರ್ತೀನಿ. ಸಿಇಟಿ ಪರೀಕ್ಷೆ ದಿನಾಂಕ 16/4/2025 ಬೆಳಿಗ್ಗೆ ಒಂದು ಸುಮಾರು 9:15 ಸಿಇಟಿ ಚೆಕಿಂಗ್ ನಡೀತಾ ಇರುತ್ತೆ. ಸೆಕ್ಯೂರಿಟಿ ಚೆಕಿಂಗ್ ಅಲ್ಲಿ ಆಸ್ ಇಟ್ ಈಸ್ ನಾನು ಲೈನಲ್ಲೇ ಹೋಗ್ತೀನಿ. ಹೋದಾಗ ನನ್ನ ಶರ್ಟ್ ತೆಗೆದು ಒಳಗಡೆ ಇರೋ ಜನಿವಾರವನ್ನ ನೋಡಿ ಕಾಕಿ ಬಟ್ಟೆ ಹಾಕಿರೋ ವಿಕಾಸ್ ಎಂಬ ಅಧಿಕಾರಿ ನನ್ನ ಜನಿವಾರನ್ನ ಕಟ್ ಮಾಡಿರ್ತಾರೆ. ಈ ತರ ಕಟ್ ಮಾಡಿ ಬಿಸಾಕಿರ್ತಾರೆ ಡಸ್ಟ್ಬಿನ್ಗೆ. ಎಕ್ಸಾಮ್ ಆದ್ಮೇಲೆ ನಾನು ಅದನ್ನ ಹೋಗಿ ತಗೊಂಡು ಬಂದು ಇಟ್ಕೊಂಡಿದ್ದೀನಿ. ಪ್ರೂಫ್ ಇಲ್ಲೇ ಇದೆ, ನೋಡ್ತಾ ಇದ್ದೀರಾ ನೀವು. ಕಟ್ ಮಾಡಿದ್ದಾರೆ. ಇದರಿಂದ ನನಗೆ ತುಂಬಾ ದುಃಖ ಆಗಿದೆ ಮತ್ತು ಎಕ್ಸಾಮ್ ಬರೆಯೋಕ್ಕೂ ಮಾನಸಿಕವಾಗಿ ನನಗೆ ಹಿಂಸೆ ಆಗಿದೆ. ಎಕ್ಸಾಮ್ ಬರೆಯೋದಕ್ಕೂ ಇದರಿಂದಾಗಿ ನನಗೆ ನ್ಯಾಯ ಸಿಗಬೇಕು ಅಂತ ಕೇಳ್ತಾ ಇದ್ದೇನೆ. ವಿದ್ಯಾರ್ಥಿ ಈ ರೀತಿಯ ಆರೋಪ ಮಾಡುತ್ತಲೇ ಸಾಗರದ ಬ್ರಾಹ್ಮಣ ಸಮುದಾಯ ಸಿಡಿದೆದ್ದಿದೆ. ಜನಿವಾರ ತೆಗೆಸಿದ್ದಕ್ಕೆ ಬ್ರಾಹ್ಮಣ ಮಹಾಸಭಾ ಕಿಡಿಕಾರಿದೆ. ಪರಮ ಪವಿತ್ರವಾದ ಜನಿವಾರವನ್ನು ತುಂಡರಿಸಿ ಸಂವಿಧಾನದತ್ತವಾದ ಧಾರ್ಮಿಕ ಹಕ್ಕನ್ನ ಕಸಿದಿರೋದು ಬ್ರಾಹ್ಮಣರಿಗೆ ಮಾಡಿದ ಅಪಮಾನ ಎಂದಿದೆ ಬ್ರಾಹ್ಮಣ ಮಹಾಸಭಾ. ಕಾನೂನು ಬಾಹಿರವಾಗಿ ಆಕ್ಷೇಪಾರ್ಹ ಕ್ರಮ ಕೈಗೊಂಡಿರುವ ಪರೀಕ್ಷಾ ಸಿಬ್ಬಂದಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕಾಗಿ ಬ್ರಾಹ್ಮಣ ಮಹಾಸಭಾ ಆಗ್ರಹಿಸಿದೆ. ವಿದ್ಯಾರ್ಥಿಗೆ ತಮ್ಮದೇ ಕಾಲೇಜಲ್ಲಿ ಉಚಿತ BE ಸೀಟು, ಖಂಡ್ರೆ ಭರವಸೆ. ಇನ್ನು ಬೀದರ್ನಲ್ಲಿ ಜನಿವಾರ ಹಾಕಿದ್ದಕ್ಕೆ ಸಿಇಟಿ ಎಕ್ಸಾಮ್ನಿಂದ ವಂಚಿತನಾಗಿದ್ದ ವಿದ್ಯಾರ್ಥಿ ಸುಚಿವೃತ್ ಮನೆಗೆ ಸಚಿವ ಈಶ್ವರ್ ಖಂಡ್ರೆ ಭೇಟಿ ನೀಡಿದ್ದಾರೆ. ವಿದ್ಯಾರ್ಥಿ ಮತ್ತು ಕುಟುಂಬಸ್ಥರಿಗೆ ಆತ್ಮಸ್ಥೈರ್ಯ ತುಂಬಿದ್ದಾರೆ. ಬೆಂಗಳೂರಿನಿಂದ ಬೀದರ್ಗೆ ಆಗಮಿಸಿದ ಸಚಿವ ಈಶ್ವರ್ ಖಂಡ್ರೆ ನೇರವಾಗಿ ಸುಚಿವೃತ್ ಮನೆಗೆ ಭೇಟಿ ನೀಡಿ ವಿದ್ಯಾರ್ಥಿಗೆ ಧೈರ್ಯ ಹೇಳಿದ್ದಾರೆ. ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಅಭಯ ನೀಡಿದ್ದಾರೆ. ಘಟನೆ ಬಗ್ಗೆ ವಿಷಾದ ವ್ಯಕ್ತಪಡಿಸಿದ ಖಂಡ್ರೆ ನಂತರ ತಮ್ಮದೇ ಕಾಲೇಜಿನಲ್ಲೇ ವಿದ್ಯಾರ್ಥಿಗೆ ಉಚಿತ BE ಸೀಟ್ ಕೊಡಲಾಗುತ್ತೆ ಎಂದಿದ್ದಾರೆ. ಸುಚಿವ್ರತ್ ಪರಿವಾರಕ್ಕೆ ಅವರ ಮನೆಗೆ ಭೇಟಿ ಕೊಟ್ಟಿದ್ದೇವೆ. ಆ ವಿದ್ಯಾರ್ಥಿಗೆ ಸಾಂತ್ವನ ಹೇಳಿದ್ದೇವೆ. ಮತ್ತು ಇವತ್ತು ಬೀದರ್ನಲ್ಲಿ ನಮ್ಮ ಭೀಮಣ್ಣ ಖಂಡ್ರೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಅವನು ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡಬೇಕು ಅಂತ ಆಸಕ್ತಿ ಇದ್ದರೆ ಫ್ರೀಯಾಗಿ ಅವನಿಗೆ ಇಂಜಿನಿಯರಿಂಗ್ ಸೀಟ್ ಕೊಡ್ತೀವಿ ಅನ್ನೋಂಥ ಒಂದು ಆಫರನ್ನು ನಾನು ಕೊಟ್ಟಿದ್ದೇನೆ. ಅದ್ರ ಜೊತೆಯಲ್ಲಿ ಕಾಮೆಡ್ಕೆ ಪರೀಕ್ಷೆ ನಡೀತದೆ ಮುಂದೆ 10ನೇ ತಾರೀಕಿಗೆ ಇರಬಹುದು. ಕಾಮೆಡ್ಕೆ ಎಕ್ಸಾಮ್ ಕೊಡು ಅಂತ ಹೇಳಿದ್ದೇನೆ. ಅದರಲ್ಲೂ ನಾವು ನಮ್ಮ ಕಡೆಯಿಂದ ಸಹಕಾರ ಮಾಡ್ತೇವೆ. ಉನ್ನತ ಶಿಕ್ಷಣ ಸಚಿವರ ಜೊತೆಯಲ್ಲಿ ಚರ್ಚೆ ಮಾಡಿ ಯಾವ ರೀತಿಯಲ್ಲಿ ಸರ್ಕಾರದ ವತಿಯಿಂದಲೂ ಮುಂದೆ
ಮತ್ತು ಮರುಪರೀಕ್ಷೆ ಬರೀಲಿಕ್ಕಾಗಲಿ ಇನ್ನಿತರ ಯಾವ ರೀತಿಯಲ್ಲಿ ಸಹಾಯ ಮಾಡ್ಬೋದು ಅನ್ನೋಂಥದ್ದು ನೋಡಿಕೊಂಡು ನಾವು ಆ ವಿದ್ಯಾರ್ಥಿ ಜೊತೆಯಲ್ಲಿದ್ದೇವೆ, ಪರಿವಾರ ಜೊತೆಯಲ್ಲಿದ್ದೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀವಿ. ಈಶ್ವರ್ ಖಂಡ್ರೆ ಬಿಇ ಸೀಟ್ ಕೊಡಿಸೋ ಭರವಸೆ ನೀಡಿದ್ದಾರೆ. ವಿದ್ಯಾರ್ಥಿ ಒಪ್ಪೋದಾದ್ರೆ ಬಾಲ್ಕಿಯಲ್ಲಿರೋ ಭೀಮಣ್ಣ ಖಂಡ್ರೆ ತಾಂತ್ರಿಕ ಮಹಾವಿಶ್ವವಿದ್ಯಾಲಯದಲ್ಲಿಯೇ ಉಚಿತ ಬಿಇ ಸೀಟ್ ಒದಗಿಸಲಾಗುತ್ತೆ. ಈ ಮಾತನ್ನ ಕೇಳಿ ವಿದ್ಯಾರ್ಥಿ ಮತ್ತು ಆತನ ಕುಟುಂಬಸ್ಥರು ಖುಷಿಯಾಗಿದ್ದಾರೆ. ಸಚಿವರ ಭೇಟಿಯಿಂದ ಬಹಳಷ್ಟು ಖುಷಿಯಾಗಿದೆ ಎಂದಿದ್ದಾರೆ ಸಚಿವೃತ್ ಮತ್ತು ಆತನ ತಾಯಿ. ಇವತ್ತು ಖಂಡ್ರೆ ಸರ್ ಅವರು ಮತ್ತು ರೇಣುಕಾಂತ್ ಸರ್ ಅವರು ಬಂದು ಎಲ್ಲ ಭರವಸೆ ಕೊಟ್ಟರು. BKIT ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಫ್ರೀ ಸೀಟನ್ನು ಕೊಡ್ತೀವಿ, ಫ್ರೀ ಎಕ್ಸಾಮನ್ನು ಮಾಡಿಕೊಡ್ತೀವಿ, ನೀವೆಲ್ಲ ನಮಗೆ ಏನು ಬೇಕು ಅದು ಸಹಾಯ ಮಾಡ್ತೀವಿ ಅಂತ ಹೇಳಿದ್ರು. ಖುಷಿ ಆಯ್ತು, ತುಂಬ ಖುಷಿ ಆಯ್ತು ಅವ್ರು ಬಂದು. ಅವ್ರು ಭರೋಸೆ ಕೊಟ್ಟಾರ, ನಾವು ಹೆಂಗಾರ ಮಾಡಿ ಸೀಟಾರ ಕೊಡಿಸ್ತೀವಿ, ಎಕ್ಸಾಮರ ಮಾಡಿಸ್ತೀವಿ, ಹೆಂಗೂ ಅವ್ರ ಮೇಲೆ ಆ್ಯಕ್ಷನ್ ತೊಗೋತೀವಿ ಮತ್ತು ಕ್ಯಾಬಿನೆಟ್ದಾಗೂ ಮಾತಾಡ್ತೀವಿ ಅಂತಂದು ಹೇಳ್ಯಾರ ಅವರು. ಇದು ಮತ್ತೊಂದು ಸರಿ ಆಗ್ಲಾರ್ದ ನೋಡ್ಕೋತೀವಿ, ಇವ್ನಿಗೆ ಮತ್ತೆ ನ್ಯಾಯನೂ ಕೊಡಿಸ್ತೀವಿ ನಾವು ಅಂತಂದು ಭರವಸೆ ಕೊಟ್ಟು ಹೋಗ್ಯಾರ ಸರ್. ಆಗ್ಯದ್ರಿ ಈಗ ಇಬ್ಬರ ಮೇಲೆ ಆ್ಯಕ್ಷನ್ ಆಗಿದೆ, ಸಸ್ಪೆಂಡು ಮಾಡ್ಯಾರಂತ. ಮತ್ತು ಈಗ ನಮಗೆ ಗೊತ್ತಿಲ್ಲ, ಅಲ್ಲೇ ಥರ ಅಷ್ಟೇ ಬಂದದಷ್ಟೇ, ಅಲ್ಲೇ ಥರ ಅನ್ನೋದೇ ಕೇಳಿದೆ ನಾವು. ಆದರೆ ಇವನಿಗೆ ಈಗ ಸೀಟ್ ಕೊಡಿಸ್ತೀವಿ ಅಂತ ಹೇಳಿದ್ರೆ ಅವ್ರು ಗ್ಯಾರಂಟಿ ಖಂಡ್ರೆ ಅವರು ಮತ್ತು ರಹೀಮ್ ಖಾನ್ ಅವರು ಗ್ಯಾರಂಟಿ ಹೇಳ್ಯಾರ. ಅಂಜಬೇಡ ನೀನು, ನಾವು ಎಲ್ಲಿ ತನಕ ಹೋದ್ರೂ ನಾವು ನಿಮ್ಮ ಸರಿ ಇದ್ದೇವೆ ಅಂತಂದು ಹೇಳ್ಯಾರ ಸರ್. ಧಾರವಾಡದಲ್ಲಿಯೂ ಶನಿವಾರಕ್ಕೆ ಕತ್ತರಿ ಘಟನೆ ನಡೆದಿದೆ. ನಗರದ ಹುರಕಡ್ಲಿ ಕಾಲೇಜ್ನ ಪರೀಕ್ಷಾ ಕೇಂದ್ರದಲ್ಲಿ ಘಟನೆ ನಡೆದಿದ್ದು, ನಂದನ್ ಏರಿ ಎಂಬ ವಿದ್ಯಾರ್ಥಿಯ ಜನಿವಾರ ಕತ್ತರಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಆ ಕತ್ತರಿಸಿದ ಜನಿವಾರವನ್ನೇ ಬ್ಯಾಗ್ನಲ್ಲಿ ಇಟ್ಕೊಂಡು ಅದೇ ಶಾಕ್ನಲ್ಲಿ ಎಕ್ಸಾಮ್ ಬರೆದಿದ್ದಾನೆ ನಂದನ್. ನಂತರ ಇದು ಸರಿಯಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾನೆ. ಫಿಸಿಕ್ಸ್ ಎಕ್ಸಾಮ್ ಬರ್ಲಿಕ್ಕೆ ಹೊಂಟಿದ್ದೆ. ಅವತ್ತು ಹೋಗ್ಬೇಕಾದ್ರೆ ಚೆಕಿಂಗ್ ಎಲ್ಲ ಮಾಡ್ಲತ್ತಿದ್ರು ಪೊಲೀಸ್ ಆಫೀಸರ್ಸು. ಅವಾಗ ನನ್ನ ಕೊಳ್ಳಾಗೆ ನನ್ನ ಜನಿವಾರ ಕಾಣ್ತು ಅವರಿಗೆ. ಅವ್ರ ಕಣ್ಮೇಲೆ ಏನಂತಂದರು, ಅದು ಅಲೌಡ್ ಇರೋದಿಲ್ಲ, ಅದನ್ನು ತೆಗೆದ್ರಷ್ಟೇ ಒಳಗೆ ಬಿಡ್ತಾರಂತಂದರು. ನಾನು ಅವ್ರಿಗೆ ಹಿಂಗೆ ತೋರಿಸಿದೆ ಜನಿವಾರ ಅದಂಗೆ ತೆಗಿಲಿಕ್ಕೆ ಬರ್ತಂತ. ಅವ್ರಿಗೆ ನಾನು ಏನಂದೆ, ಒಳಗೆ ರೂಮ್ನಲ್ಲಿ ಹೋಗಿ ನಾನು ನನ್ನ ಜನಿವಾರ ತಗೊಂಡು ನನ್ನ ಬ್ಯಾಗ್ನ ಇಟ್ಕೊಂಡು ಬರ್ತೀನಿ ಅಂತಂದೆ. ಅವ್ರೇನಂದರು ಅಷ್ಟು ಟೈಮ್ ಇಲ್ಲ ಹೀಗೆ ಅಷ್ಟೆಲ್ಲ ಮಾಡ್ಕೋತ ಕೊಡೋಕ್ಕೆ, ಅದಕ್ಕೆ ಕತ್ತರಿ ತೊಗೊಂಡು ಬಂದು ನನ್ನ ಜನಿವಾರ ಕಟ್ ಮಾಡಿ. ರಾಜ್ಯದಲ್ಲಿ ಜನಿವಾರದ ವಿಚಾರವಾಗಿ ನಡೆದ ಕೋಲಾಹಲ ಹೊಸ ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಜನಿವಾರ ಹಾಕ್ಕೊಂಡು ಯಾವುದೇ ಭಯವಿಲ್ಲದೆ ಮತ್ತೆ ಗೊಂದಲವಿಲ್ಲದೆ ಎಕ್ಸಾಮ್ಗೆ ಹೋಗ್ಬೋದು ಅನ್ನೋ ಮನಸ್ಥಿತಿಯನ್ನು ವಿದ್ಯಾರ್ಥಿಗಳಲ್ಲಿ ನಿರ್ಮಾಣ ಮಾಡಿದೆ.